ಬ್ರಹ್ಮರ್ಷಿ ಪತ್ರಿಜಿಗೆ, ಸ್ವರ್ಣಮಾಲಾ ಮೇಡಮ್ಗೆ ಹೃದಯಪೂರ್ವಕ ವಂದನಾలు. ನನ್ನ ಹೆಸರು ಭಾಗ್ಯಲಕ್ಷ್ಮಿ, ಬಳ್ಳಾರಿ ನಮ್ಮದು. 2005ನಿಂದ ನಾನು ಧ್ಯಾನಕ್ಕೆ ಬಂದೀನಿ. ನನಗೆ ಹೆಲ್ತ್ ಪ್ರಾಬ್ಲಮ್ನಿಂದ ಮೆಡಿಟೇಷನ್ಗೆ ಬಂದೀನಿ. ನನಗೆ ಹೆಲ್ತ್ ಪ್ರಾಬ್ಲಮ್ ಅಂದರೆ ತಲೆನೋವು, ನಡು ನೋವು, ಮಾನಸಿಕ ಆಲೋಚನೆ, ಭಯ ಅಂದರೆ ಭಯ, ಜಾಸ್ತಿ ಭಯ. ಅದಕ್ಕೋಸ್ಕರ ನಾನು ಈ ಧ್ಯಾನಕ್ಕೆ ಬಂದೀನಿ. ಧ್ಯಾನಕ್ಕೆ ಮಾಡೋಕ್ಕೆ ಮುಂಚೆ ನನಗೆ ಎಷ್ಟಂದರೆ ವಿಪರೀತమైన ತಲೆನೋವಿತ್ತು. ನನಗೆ ಎಷ್ಟು ಡಾಕ್ಟ್ರು ತೋರಿಸ್ಕೊಂಡ್ರೆ ಕೂಡ ಕಮ್ಮಿ ಆಗಿಲ್ಲ. ನಾನು ಅನ್ಕೊತಿದ್ದೆ ಈ ಸಮಸ್ಯೆಗಳಿಗೆ, ಈ ಪ್ರಾಬ್ಲಮ್ಗೆ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡೋಕಪ್ಪ, ಜೀವನನೇ ಬೇಡ ನನಗೆ, ಇದು ಬೇಡ ಅನ್ಕಸಂತ ನಾನು ಅನ್ಕೊತಿದ್ದೆ. ನನಗೆ 1 ಸಾರಿ ಅಲ್ಲ 2 ಸಾರಿ ಅಲ್ಲ 3 ಸಾರಿ ನನಗೆ ದೊಡ್ಡ ಆಪ್ರೇಷನ್ ಆಗಿತ್ತು. ನಾನು ಅನ್ಕೊಂತಿದ್ದೆ ನನಗೆ ನಾರ್ಮಲ್ ಇದ್ದೆ, ಎದಕ್ಕಪ್ಪ ಇಷ್ಟು ನನಗೆ ಆಪ್ರೇಷನ್ ಆಯಿತು, ನನಗೆ ಚೆನ್ನಾಗಿದ್ದೇನೆ, ಈಗ ಆಪ್ರೇಷನ್ನಿಂದ ಎಷ್ಟು ಪ್ರಾಬ್ಲಮ್ ಆಯಿತು ಅಂತ ನಾನು ಅನ್ಕೊತಿದ್ದೆ. ಆವಾಗ ನನಗೆ ಯಾವ ಶಕ್ತಿ ಬಂದು ಕಾಪಾಡ್ತತ್ತಪ್ಪ ನನಗೆ, ಇದು ಮೆಡಿಷನ್ ತಿನ್ನಲಾರ್ದ ನನಗೂ ಎಷ್ಟು ಹಿಂಸೆ ಆಗ್ತೈತಪ್ಪ ಅನ್ಕಸಂತ ನಾನು ಅನ್ಕೊತಿದ್ದೆ. ನನಗೇನು ಅನಿಸ್ತು, ಇದು ಯಾವುದೋ ಒಂದು ಶಕ್ತಿ ಬಂದು ನನಗೆ ಕಾಪಾಡ್ತತೆ ನನಗೆ ಅಂತ ನನಗೆ ಒಂದು ಅನಿಸ್ತಿತ್ತೆ. ನನಗೆ ಒಬ್ಬರು ಮೇಡಮ್ ಸುಧಾನಂದ ಮೇಡಮ್ ಅಂತ ಒಬ್ಬರು ಬಂದರು. ಒಬ್ಬರು ಹೇಳಿದ್ರು, ಮೇಡಮ್ ಮೆಡಿಟೇಷನ್ ಮಾಡಿದ್ರೆ ಎಲ್ಲ ಕಮ್ಮಿ ಆಗ್ತತೆ, ಬರ್ರಿ ಪಾಂಡುರಂಗ ಗುಡಿನ ಹತ್ರ ಧ್ಯಾನ ಕೇಂದ್ರ ಐತಾ ಅಂತ ಹೇಳಿದ್ರು. ಆವಾಗ ನಾನು ಹೋಗ್ತೀನಿ. ಹೋದ್ಮೇಲೆ ಅಲ್ಲಿ ಪುಷ್ಪ ಮೇಡಮ್ ಅಂತ ಒಬ್ಬರು ಇದ್ದರು. ಅವರು ಎಲ್ಲರಿಗೆ ಕಣ್ಮುಚ್ಕೊಂಡು ಶ್ವಾಸನ ಗಮನಿಸಿ ಅಂತ ಹೇಳ್ತಿದ್ರು. ಅವರು ಏನಪ್ಪ ಅದು ಇಷ್ಟು ಮೆಡಿಷನ್ ತಿಂದರೆ ಕೂಡ ನಂಗೆ ಕಮ್ಮಿ ಆಗಿಲ್ಲ, ಕಣ್ಮುಚ್ಕೊಂಡು ಶ್ವಾಸನ ಗಮನಿಸಿದ್ರೆ ಕಮ್ಮಿ ಆಗ್ತತಾ ಅನ್ಕೊಂತಿದ್ದೆ. ನಾನು ಅನ್ಕೊಂಡಿದ್ದೆ, ಏನಪ್ಪ ಇದು 1 ಪೈಸೆ ಖರ್ಚಿಲ್ಲ ಅಂತಲ್ಲ ಈ ಧ್ಯಾನದಲ್ಲಿ, ಮಾಡ್ಕೊಂಡ್ರೆ ಚೆನ್ನಾಗ ಇದ್ರಾಗ ವಾಸ ಮಾಡ್ಕೋಬೇಕು, ಇಲ್ಲಿದ್ರಾಗಿನ ನಾನು ಸತ್ತೋಗ್ಬಿಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಏನೋ ಬಿಡು 1 ದಿವಸ 2 ದಿವಸ ನೋಡೋಣ, ಆಮೇಲೆ ನೋಡೋಣ ಅಂತ ಅನ್ಕೊಂಡೆ. ಫಸ್ಟ್ ದಿನ ಹೋಗಿನಿ, ಸೆಕೆಂಡ್ ದಿನ ಹೋಗಿನಿ, 3 ದಿವಸ ಹೋಗಿನಿ. 3ನೇ ದಿವಸ ನನಗೇನೋ ಒಂಥರ ಶ್ರದ್ಧಾ ಏನೋ ಇರಬೇಕು ಅನಿಸ್ತು ನನಗೆ. ಆಮೇಲೆ ನನಗೆ ಏನಿಸ್ತಂದರೆ, ಏನೋ ಒಂದು ಕರೆಂಟ್ ಶಾಕ್ ಹೊಡೆದಂಗೆ ಆಯ್ತು. 1 ತಾಸು ಕುಂತೀನಿ, ಕರೆಂಟ್ ಶಾಕ್ ಹೊಡೆದಂಗೆ ಆಯಿತು. ಏನಪ್ಪ ಇದು ಚೆನ್ನಾಗೈತೆ, ಏನೋ ಒಂಥರ ಶಕ್ತಿ ಐತೆ ಅಂದ್ಕೊಂಡೆ. ಮಾಡ್ಕೊಂಡ್ರೆ ಇದ್ರಾಗ ಚೆನ್ನಾಗಿ ಮಾಡ್ಕೋಬೇಕು, ಇಲ್ಲಿದ್ರೆ ನಾನು ಸತ್ತೋಗ್ಬಿಡ್ಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ಹಂಗೆ ಧ್ಯಾನ ಮಾಡ್ತಾ ನನಗೆ ಒಂದು 15 ದಿವಸ ಆಯಿತು. 15 ದಿವಸ ಆದಮೇಲೆ ನನಗೆ ಯಾರೋ ಬಂದು ಒಬ್ಬರು ರಾಡ್ ತಂಡು ಹೊಡೆದಂಗೆ ಆಯಿತು ತಲೆಗೆ. ರಾಡ್ ತಂಡು ಹೊಡೆದಂಗಾದರೆ ಆವಾಗ ನಾನೇನು ಅಂದ್ಕೊಂಡೆ, ಏನಪ್ಪ ಇದು ಇಷ್ಟು ತಲೆನೋವು ಐತೆ, ಮತ್ತೇನು ಇದು ರಾಡ್ ತಂಡು ಹೊಡೆದಂಗೆ ಆಯಿತು, ಧ್ಯಾನದಲ್ಲಿ ಕುಂತೀನಿ ರಾಡ್ ತಂಡು ಹೊಡೆದಂಗೆ ಆಯಿತು. ಆವಾಗ ನಾನು ಅಂದ್ಕೊಂಡೆ, ಮತ್ತು ಹಾಗೆ ಧ್ಯಾನ ಮಾಡಿ 3 ತಾಸು ಧ್ಯಾನ ಮಾಡ್ತಿದ್ದೆ. 3 ತಾಸು ಧ್ಯಾನ ಮಾಡ್ತಿದ್ದರೆ ಆವಾಗ ನಾನು ಬೆಳಿಗ್ಗೆ ಎದ್ದೀನಿ, ತಲೆನೋವು ಇಲ್ಲ. ಎಷ್ಟು ವರ್ಷದಿಂದ ತಲೆನೋವಿತ್ತು. ಹಾಗೆ ನನಗೆ ಭಾರಿ ಖುಷಿ ಆಗ್ಬಿಡ್ತು. ಮೇಡಮ್ ನನಗೆ ಇವತ್ತು ತಲೆನೋವೇ ಇಲ್ಲ, ನನಗೆ ಭಾಳ ವರ್ಷದಿಂದ ತಲೆನೋವಿತ್ತು ಅಂತ ನಾನು ಹೇಳಿದೆ. ಹೌದಾ ಅನ್ಕಸಂತ ಹೇಳಿದ್ರು. ನೀನು ಹಂಗೆ ಮಾಡು, ಎಲ್ಲ ನಿನಗೆ ಕಮ್ಮಿ ಆಗ್ತತೆ ಅನ್ಕಸಂತ ಹೇಳಿದ್ರು. ಸರಿ ಬಿಡು ಅನ್ಕಸಂತೇಳಿ ಮತ್ತೆ ಹಂಗೆ ಧ್ಯಾನ ಮಾಡ್ತಾ 3 ತಾಸು ಮಾಡೋದು. 3 ತಾಸು ಮಾಡ್ತಿದ್ದೆ. ಹಂಗೆ ಮಾಡ್ತಾ ಮತ್ತೆ ನನಗೆ ಇಂಟ್ರೆಸ್ಟ್ ಬಂತು. 3 ತಾಸು ಕೆಲಸ ಆಗೋದು, ಧ್ಯಾನ ಕುಂದಿರೋದು, ಇದು ಮಾಡೋದು. ಹಂಗೆ ಮಾಡ್ತಾ ಮತ್ತೆ ನನಗೆ ನಡು ನೋವು ಕಮ್ಮಿ ಆಯಿತು. ನಡು ನೋವು ನನಗೆ ಇಂಟ್ರೆಸ್ಟ್ ಬಂತು. ನನಗೆ ಇನ್ನು ಶ್ವಾಸ ಇರೋವರೆಗೂ ಧ್ಯಾನ ಮಾಡಬೇಕು, ಧ್ಯಾನ ಪ್ರಚಾರ ಮಾಡಬೇಕು ಅಂತ. ನನಗಂತೂ ಕತ್ಲಂದ್ರೆ ಭಾರಿ ಭಯ ಇತ್ತು. ಗಿಡ ಅಲ್ಲಾಡಿದ್ರೆ ಕೂಡ ಭಯ, ಏನು ಇದು ಮಾಡಿದ್ರೆ ಕೂಡ ಭಯ. ಎಷ್ಟು ಭಯ ಅಂದರೆ ಅಷ್ಟು ಭಯ ನನಗೆ ಸ್ನಾನಕ್ಕೆ ಹೋಗಿ ಬಟ್ಟೆ ಹಾಕ್ಕೊಂಡ್ರೆ ಕೂಡ ಏನೋ ಉಸಿರಾಡ್ದಂಗೆ ಸತ್ತೋಗ್ಬಿಡ್ತಾನೆ ಅಂತ ಭಯ. ಮಕ್ಕಂಡಾಗ ಬೆಡ್ಶೀಟ್ ಹಾಕ್ಕೊಂಡು ಹಿಂಗೆ ಒದ್ಕೊಂಡು ಮಕ್ಕಂಡ್ರಾಗೇ ಮತ್ತೆ ಉಸಿರಾಡ್ದಂಗೆ ಸತ್ತೋಗ್ಬಿಡ್ತಾನೆ ಅಂತ ಭಯ. ಎಷ್ಟು ಭಯ ಅಂದರೆ ಅಷ್ಟು ಭಯ ನನಗೆ. ಯಾಕೆ ನಮ್ಮ ಮನೇಲಿ ಅಷ್ಟು ಧೈರ್ಯವಾಗ ಇದ್ದಾರ, ನಾನು ಯಾಕೆ ಇಷ್ಟು ಇದು ಭಯ ಬೀಳ್ತೀನಿ ಅಂತ ಅಂತ ಒಂದು ಡೌಟ್ ಇತ್ತು ನನಗೆ. ನಾನು ಹೆಚ್ಚಿಗೆ ಸಾಧನೆ ಮಾಡ್ತಿದ್ದೆ. ಯಾಕೆ ಇದೇನು ಮೂಲ ಕಾರಣ, ಇಷ್ಟು ಭಯ ಅದಕ್ಕೆ ನನಗೆ ತಿಳ್ಕೊಬೇಕಂತ ನನಗೆ ಆಸಕ್ತಿ ಇತ್ತು.
ಹರಿಕುಮಾರ್ ಸಾರ್ ಅಂತ ಒಬ್ಬರು ಬಂದಿದ್ದರು ಹೈದರಾಬಾದ್ನಿಂದ. ಅವರು ಹೇಳಿದ್ರು, ಹೌದು ಒಂದು ಥೆರಪಿ ಮಾಡಿದ್ರು, ಗತ ಜನ್ಮಗಳು ತಿಳ್ಕೊಬೋದು ಮೆಡಿಟೇಷನ್ನಲ್ಲೇ ಅಂತ ಹೇಳಿದ್ರು. ಆವಾಗ ನಾನು ನೋಡ್ಕೊಂಡಿನಿ, ನಾನು ತಾಯಿ ಗರ್ಭನಿಂದೆ ನಮ್ಮ ತಾಯಿ ಭಯ ಬಿದ್ದುಬಿಟ್ಟಾಳ. ಅವರು ಆ ಭಯನಿಂದ ನನಗೆ, ನಾನು ಗರ್ಭನಲ್ಲೇ ಇದ್ದೀನಲ್ಲ, ಆ ಎಫೆಕ್ಟ್ ನನಗೆ ಬಿದ್ದುಬಿಟ್ಟತೆ. ಆ ಭಯ ಒಂಥರ ಭಯ, ದುಃಖ, ಏನನ್ನಂದರೆ ಕೂಡ ಭಯ, ಅಷ್ಟು ವಿಪರೀತమైన ಭಯ. ಅದು ನಾನು ತಿಳ್ಕೊಂಡೆ, ಎಲ್ಲಿನಿಂದ ಬಂತು, ನನ್ನ ತಾಯಿ ಎಫೆಕ್ಟು ನನಗೆ ಬಿದ್ದುಬಿಟ್ಟತೆ ಅಂತ ತಿಳ್ಕೊಂಡು ನಾನು ಮತ್ತು ನಮ್ಮಮ್ಮವ್ರಿಗೆ ಫೋನ್ ಮಾಡಿದೆ. ಏನಮ್ಮ ಏನಾಗಿತ್ತು, ನಾನು ನೀನು ಗರ್ಭಿಣಿದ್ದಾಗ ಏನಾಗಿತ್ತು ಅನ್ಕಸಂದೆ. ಹೌದು ಏನಾಗಿತ್ತು, ಇವಾಗ ಎದಕ್ಕೆ ಅವಲ್ಲ ಅಂದರೆ ನನಗೆ ಬೇಕು, ನನಗೆ ಪ್ರೂಫ್ ಬೇಕು ಅಂತ ಹೇಳಿದೆ. ಆವಾಗ ಹೇಳಿದ್ರು, ಹೌದು ನಾನು ತುಂಬ ಗರ್ಭಿಣಿದ್ದಾಗ ನಾನು ಭಯ ಬಿದ್ದುಬಿಟ್ಟಿದ್ದೆ, ಭಾರಿ ನಾನು ಇದು ಮಾನಸಿಕ ವೇದನ ಬಿದ್ದುಬಿಟ್ಟಿದ್ದಿ. ಆಮೇಲೆ ಡಿಲ್ವರ್ ಆದಮೇಲೆ ಡಿಲ್ವರ್ ಆದಮೇಲೆ ನಾನು ಕೋಮನಾಗಿ ಹೋಗ್ಬಿಟ್ಟಿನಿ, ಭಾರಿ ಎಫೆಕ್ಟ್ ಬಿದ್ದುಬಿಟ್ಟಿನಿ ಅಂತ. ಅಂದರೆ ತಾಯಿ ಅವರು ಎಷ್ಟು ಡಿಪ್ರೆಷನ್ಗೆ ಹೋಗಿದ್ರೆ, ಅವ್ರು ಎಷ್ಟು ಭಯ ಬಿದ್ದುಬಿಟ್ರೆ ಮಕ್ಕಳು ಕೂಡ ಎಫೆಕ್ಟ್ ಬಿದ್ದುಬಿಟ್ಟತೆ. ಆವಾಗ ನನಗನ್ನಿಸ್ತು, ನಂದಲ್ಲ ಭಯ, ಇದು ತಾಯಿನಿಂದ ನನಗೆ ಎಫೆಕ್ಟು ಇದಾಗ್ಬಿಟ್ಟತೆ ಅಂಥೇಳಿ ಅದು ತಿಳ್ಕೊಂಬಿಟ್ಟಿನಿ. ಹಾಗೆ ನಾನು ಹೆಚ್ಚಿಗೆ ಟಿಫನ್ ಮಾಡೋದು, ಅಡುಗೆ ಮಾಡೋದು, ಧ್ಯಾನ ಕೊಡೋದು, ಗಂಟೆ ಧ್ಯಾನ ಮಾಡ್ತಿದ್ದೆ. ನಾನು ಎಲ್ಲ ಕಮ್ಮಿ ಮಾಡ್ಕೋಬೇಕು ಈ ಧ್ಯಾನದಲ್ಲೇ ಅಂತ ನಾನು ಇದು ಮಾಡ್ಕೊಂಬಿಡ್ತಿದ್ದೆ. ಮತ್ತು ನೋವು ಕೂಡ ಹೋಗ್ಬಿಡ್ತು ನನಗೆ. ಇನ್ನೂ ಇಂಟ್ರೆಸ್ಟ್ ಬಂತು ನನಗೆ. ಎಷ್ಟು ಇಂಟ್ರೆಸ್ಟ್ ಅಂದರೆ ಅಷ್ಟು ಇಂಟ್ರೆಸ್ಟು. ಎಲ್ಲರೂ ಬಂದು ಅನುಭವಗಳು ಹೇಳ್ತಿದ್ರು, ನನಗೆ ಅದು ಕಾಂತು, ಇದು ಕಾಂತು, ಅದು ಕಾಂತು ಅಂತ. ನನಗೆ ಯಾಕೆ ಕಾಣಂಗಿಲ್ಲ, ಎಲ್ಲರೂ ಕಾಣ್ತತೆ ಅಂತ ಪುಷ್ಪ ಮೇಡಮ್ ಕೇಳ್ತಿದ್ದೆ, ಮೇಡಮ್ ನಾನು ಒಂದು 3 ತಿಂಗಳಾಯಿತು ಧ್ಯಾನಕ್ಕೆ ಬಂದು, ನನಗೆ ಏನು ಕಾಣಂಗಿಲ್ಲ ಅಂದರೆ, ಎಲ್ಲ ನಿನ್ನ ಒಳಗೈತೆ, ನೀನು ಅನ್ಕೊಂಡ್ರೆ ಎಲ್ಲ ಆಗ್ತತೆ ಅಂತ ಹೇಳಿದ್ರು. ನನಗೆ ಕಾಣ್ಬೇಕು, ನಾನು ತಿಳ್ಕೊಬೇಕು ಅಂತ ನಾನು ಫಸ್ಟಿಗೆ ಶಿರಡಿ ಸಾಯಿಬಾಬಾ ಬಂದು ಹಿಂಗಂತ ಫೋಟೋ ರೂಪನಾಗ ಕೊಟ್ಟರು ಅವರು. ಇಲ್ಲ ಬೇಡ, ನಾನು ಫೋಟೋ ರೂಪ ಬೇಡ, ಒರಿಜಿನಲ್ ರೂಪ ಬೇಕು ಅಂದರೆ ಮತ್ತೆ ಹೋಗಿ ಒರಿಜಿನಲ್ ರೂಪನಾಗ ಬಂದು ಇದು ಪುಟ್ಟಭದ್ರ ಸಾಯಿಬಾಬಾ ಹಿಂಗಂತ ಆಶೀರ್ವಾದ ಮಾಡ್ತಿದ್ರು. ನಾನಂದಿನಿ, ಇವರು ಶಿರಡಿ ಸಾಯಿಬಾಬಾ ಮತ್ತೆ ಹುಟ್ಟಿ ಮಾನವ ರೂಪನಾಗ ಹುಟ್ಟಿರ್ತಾರಲ್ಲ ಅಂತ ಹೇಳ್ತಿರ್ತಾರಲ್ಲ, ಆ ರೂಪ ಮತ್ತು ಎಲ್ಲಿ ಮಾನವ ರೂಪವನ್ನು ಎಲ್ಲಿ ಹುಟ್ಟಾರ ಅಂತ ನನಗೆ ಸ್ವಲ್ಪ ಡೌಟ್ ಇತ್ತು. ಮೇಡಮ್ ಶಿರಡಿ ಸಾಯಿಬಾಬಾ ಹೋಗಿ ಮತ್ತು ಪುಟ್ಟಭದ್ರ ಸಾಯಿಬಾಬಾ ಹೆಂಗತ್ತಾರ ಅಂದರೆ, ಇಲ್ಲ ಪುಟ್ಟಭದ್ರ ಸಾಯಿಬಾಬಾನೇ ಶಿರಡಿ ಸಾಯಿಬಾಬಾ ಅಂತ ಹೇಳಿದ್ರು. ಹೌದಾ, ಇದು ಸತ್ಯನಾ ಅಂತಂದು ಮತ್ತು ಮೇಡಮ್ ಹೇಳ್ತಿದ್ರು. ಅವರು ಏನು ಹೇಳ್ತಿದ್ರು ಅಂದರೆ, ಯಾರೇನ ಬಲವಂತಾಗಿ ಸೂಸೈಡ್ ಮಾಡ್ಕೊಂಬಿಟ್ರೆ ಅವರು ಇಲ್ಲೇ ತಿರುಗ್ತಿರ್ತಾರ, ಅವರು ಟೈಮ್ ಬರೋವರೆಗೆ ಇಲ್ಲೇ ಇರ್ತಾರ, ಅವ್ರನ್ನೂ ಕೂಡ ನಾವು ಕಲಿಸ್ಬೋದು, ಅಷ್ಟು ಧ್ಯಾನ ಅಂದರೆ ಅಷ್ಟು ಶಕ್ತಿ ಐತೆ ಅಂತ ಹೇಳ್ತಿದ್ರು ಅವರು. ಹೌದಾ ಮೇಡಮ್ ಅಂತ ಹೇಳ್ತಿದ್ರು. ಹೌದು, ಸೂಸೈಡ್ ಮಾಡ್ಕೊಂಡವ್ರು ಮತ್ತು ಎಲ್ಲಿ ಹೋಗಂಗಿಲ್ಲ ಅಂದರೆ, ಇಲ್ಲ ಅವ್ರ ಟೈಮ್ ಬರೋವರೆಗೆ ಇಲ್ಲೇ ಇರ್ತಾರ, ಅವ್ರ ಟೈಮ್ ಬಂದಮೇಲೆ ಹೋಗ್ತಾರ. ಆದರೆ ಕೂಡ ನಾವು ಮೆಡಿಟೇಷನ್ ಮಾಡ್ತಿದ್ರೆ ಕೂಡ ಅವರು ಬಂದು ಎಲ್ಪ್ ಕೇಳ್ತಿರ್ತಾರ. ನೀವೇನು ಭಯ ಬಿಡೋಕೋಗ್ರಿ, ಆತ್ಮಗಳು ಅಂದರೆ ಏನು, ಶರೀರ ಇದ್ದಾಗೊಂದು ನಾವು ಭಯ ಬಿಡೋಂಗಿಲ್ಲ, ಶರೀರ ಹೋದಾಗ ಭಯ ಬಿಡ್ತೀವಿ. ಯಾಕೆ ಭಯ ಬಿಡ್ಬೇಕು, ಏನು ಭಯ ಬಿಡೋದು ಬೇಕಾಗಿಲ್ಲ. ನೋಡ್ರಿ, ಎಷ್ಟು ಕಷ್ಟ ಇದ್ದರೆ ಕೂಡ ನಾವು ಸೂಸೈಡ್ ಮಾಡ್ಕೊಳಕೋಬಾರ್ದು ಅಂತ ಹೇಳ್ತಿದ್ರು ಅವರು. ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನ ಮಗ ಸತ್ತೋಗಿದ್ರು. ಅವರು 7 ವರ್ಷ ಆಗಿತ್ತು, ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ರು. ಮೇಡಮ್ ಅವರು 7 ವರ್ಷ ಆಯ್ತಲ್ಲ ಸತ್ತೋಗಿ, ಮತ್ತು ಅವರೇ ಹಂಗೆ ಇರ್ತಾರ ಅಂದರೆ, ಅವರು ಹಂಗೆ ಇರ್ತಾರ ಅಂತ ಹೇಳಿದ್ರು. ಮತ್ತು ಅವ್ರು ಮೇಡಮ್ ಹೆಂಗೆ ಕಲಿಸ್ಬೋದು ಅಂತಂದರೆ, ಏನಿಲ್ಲ, ಅವ್ರು ಕರೆದು ಉನ್ನತ ಲೋಕಗೆ ಕರ್ಕೊಂಡೋಗ್ರಿ ಇವರು ಅಂತ ಅವರು ಮಾಸ್ಟರ್ಲಿ ಕರೆದು ಉನ್ನತ ಲೋಕಕ್ಕೆ ಕರ್ಕೊಂಡೋಗ್ರಿ ಅಂತ ಹೇಳ್ಬಿಡ್ರಿ, ಅವರು ಕರ್ಕೊಂಡೋಗ್ತಾರ ಅಂತ ಹೇಳಿದ್ರು. ನಾನು ಏನು ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ, ಆದರೆ ಕೂಡ ಏನು ಮೇಡಮ್ ಹೇಳೋಣ ಅಂತ ನಾನು ಧ್ಯಾನಕ್ಕೆ ಕುಂತ್ಕೊಂಡೀನಿ. ಧ್ಯಾನಕ್ಕೆ ಕುಂತ್ಕೊಂಡಾಗ ಕರೆದಿನಿ, ಬರಬೇಕು ಅವರು ಹಾಸ್ಟೆಲ್ ಮಾಸ್ಟರ್ ಬಂದು ಈ ಹುಡುಗನ ಉನ್ನತ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ. ಒಂದು ಅರ್ಧ ಗಂಟೆಗೆ ನಾನು ಹಂಗೆ ತಾಟ್ ಅನ್ಕೊಂಡು ಕುಂತೀನಿ. ಆ ಹುಡುಗ ಬಂದು ಕುಂತಾನ, ಅವನು ನಮ್ಮ ಅಣ್ಣನ ಮಗ ಸೂಸೈಡ್ ಮಾಡ್ಕೊಂಡು ಸುತ್ತೋಗಿದ ಕುಂತಾನ. ಆಮೇಲೆ ಹಾಸ್ಟೆಲ್ ಮಾಸ್ಟರ್ ಬಾಬಾ ಶಿರಡಿ ಸಾಯಿಬಾಬಾ ಬಂದು ಅವ್ರನ್ನ ಬಾ ಹೋಗೋಣ ಅಂತ ಕರಿತಾ ಇದ್ದಾರೆ. ನಾನು ಬಾಬಾಜಿಗೆ ನಾನು ಹೇಳ್ತಿದ್ದೀನಿ, ಬಾಬಾಜಿ ನೀನು ಕೈಯಾಗಿಟ್ಬಿಡ್ತೀನಿ ಹುಡುಗನ, ನೀನು ಕರ್ಕೊಂಡೋಗ್ಬಿಡು ಅಂತ ಹೇಳ್ತೀನಿ. ಸರಿ ನಿನಗೆ ಕೈಯಾಗಿಟ್ಬಿಡ್ತೀನಿ ಅಂತೇಳಿ
ಆಯ್ತು ಆಯ್ತು ಅಂತ ಅವರು ಕರ್ಕೊಂಡು ಹೋಗ್ತದಾರ. ನನಗೆ ಸೂಕ್ಷ್ಮೇಶ್ವರ ಅಂತ ಗೊತ್ತಿಲ್ಲ. ಅವರು ಮುಂದೆ ಹೋಗ್ತದಾರ, ನಾನು ಹಿಂದೆ ಹೋಗ್ತಾಯಿದ್ದೀನಿ. ನಾನು ನೀರಿನೆಲ್ಲ ಹೋಗ್ತಾಯಿದ್ದೀನಿ, ಗುಡ್ಡದಲ್ಲೂ ಹೋಗ್ತಾಯಿದ್ದೀನಿ, ಗಿಡನಲ್ಲಿ ಹೋಗ್ತಾಯಿದ್ದೀನಿ, ಎಲ್ಲ ತಲ್ಲಿ ಹೋಗ್ತಾಯಿದ್ದೀನಿ. ಎಷ್ಟು ಲೋಕಗಳಂದ್ರೆ ಅಷ್ಟು ಲೋಕಗಳು ತೋರಿಸ್ಬಿಟ್ರು ಅವರು. ಆಮೇಲೆ ಲಾಸ್ಟ್ಗೆ ಅವ್ರು ಏನಂದ್ರು ಅಂದರೆ, ನೋಡು ಇದು ಆತ್ಮ ಅಂದರೆ ಹಿಂಗ, ನೋಡು ಆತ್ಮ ಪದಾರ್ಥ ಅಂದರೆ ಹಿಂಗ ಅಂತ ಹೇಳಿ ಒಂಥರ ಒಂದು ವೈಟು ಲೈಟ್ ಹೆಂಗೆ ಫೋಕಸ್ ಇರ್ತತೆ ಹಂಗೆ ಲೈಟ್ ಒಂದು ಕಾಂತಿ ನಕ್ಷತ್ರ ಆಗಿ ಅದು ಆಯಿತು. ಆಮೇಲೆ ಅವರು ಅಂತ ಹೇಳ್ತಿದಾರೆ, ಅವರು ನೋಡು ಇದು ಸರಿಗೆ ನೋಡುವುದು ಆತ್ಮ ಪದಾರ್ಥ ಅಂದರೆ ಇದು, ಇದು ಆತ್ಮ ಅಂದರೆ ಇದು ಅಂತ ಹೇಳ್ತದೆ. ಸರಿ ಬಾಬಾಜಿ ಅಂತ ಹೇಳ್ತಿದ್ದೀನಿ. ಆಮೇಲೆ ಬಾಬಾಜಿಗೆ ಹೇಳಿನಿ, ಈ ಹುಡುಗ ಎಲ್ಲಿ ಜನ್ಮ ತಗೊಂಡ್ರೆ ನನಗೆ ಗೊತ್ತಾಗಬೇಕು ಬಾಬಾಜಿ ಅನ್ಕಸಂದರೆ, ಆಯಿತು ಆಯಿತು ಅನ್ಕಸ ಅಂತ ಹೇಳ್ತದೆ. ಅದು ಒಂಥರ ಹೋಗ್ಬಿಡ್ತು, ಮೇಲೆಗಡೆ ಹೋಗ್ಬಿಡ್ತದು, ಅದು ಆತ್ಮ ಹೋಗ್ಬಿಡ್ತು. ಆಮೇಲೆ ಒಂದು 2-3 ವರ್ಷ ಆದಮೇಲೆ ಮತ್ತೆ ಭೂಮಿ ಮೇಲೆ ಬಂದಂಗೆ ನನಗೆ ಒಂದು ಫೇಸ್ ಕಾಣಿಸ್ತು. ನನಗೆ ಆ ಹುಡುಗನೇ ಫೇಸ್ ಕಾಣಿಸ್ತು. ನಮ್ಮ ತಮ್ಮ ಕೂಡ ಧ್ಯಾನ ಮಾಡ್ತಿದ್ದ, ಅವನು ಕೂಡ ಕಾಣಿಸ್ಬಿಟ್ಟದೆ. ಮತ್ತೆ ನಾವು ಫೋನ್ ಮಾಡಿ ಕೇಳಿದ್ರು, ಏನೋ ಹುಡುಗ ಮತ್ತೆ ಜನ್ಮ ತಗೊಂತ ಇದ್ದೀನ, ಮತ್ತೆ ಬಂದಂಗೆ ನನಗೆ ಸಿಗ್ನಲ್ ಕೊಟ್ಟಂಗೆ ನನಗೆ ಕೂಡ ಹಂಗೆ ಅಂತ ಹೇಳಿದ್ದೀನಿ. ಆಮೇಲೆ ನಾವು ಅವರು ಅಣ್ಣನ ಹೊಟ್ಟೆಗೇನೆ ಅವನು ಮತ್ತೆ ಜನ್ಮ ತಗೊಂಡನ. ಮತ್ತು ಅವರು ಪ್ರೆಗ್ನೆಂಟ್ ಇದ್ದಾರೆ. ಅವರು ಬಾಬಾಜಿ ಬಂದು ಹೇಳ್ತದನ, ಈ ಹುಡುಗಿಗೆ ನಾರ್ಮಲಿ ಡೆಲಿವರ್ ಆಗ್ತತೆ, ಹಾಸ್ಪಿಟಲ್ಗೆ ಹೋಗೋದು ಬೇಕಾಗಿಲ್ಲ ಅಂತ ಹೇಳ್ತದನ. ಆಮೇಲೆ ಅವ್ರಿಗೆ ಗೊತ್ತಿಲ್ಲಲ್ಲ, ಧ್ಯಾನ ಮಾಡೋದಿಲ್ಲಲ್ಲ. ಅವ್ರು ಅಂದರು, ಇಲ್ಲ ಅವು ಫಸ್ಟ್ದು ಸಿಜರಿನ್ ಆಗೈತೆ, 2ನೇದು ಕೂಡ ಸಿಜರಿನ್ ಆಗ್ತತೆ ಅನ್ಕಸ ಅಂತ ಹೇಳಿದ್ರು. ಆಮೇಲೆ ಕೇಳಿಲ್ಲ ಅವರು. ಆಂಬುಲೆನ್ಸು ಅವರು ಕರೆ ಕಳಿಸಿದ್ರು. ಆಂಬುಲೆನ್ಸು ಕರೆಕ್ಟ್ ಮುಂಚೆ ಅದು ಮನೆಯಲ್ಲೇ ಡೆಲಿವರ್ ಆಗಿಬಿಡ್ತು. ಬಾಬಾಜಿ ಹೇಳ್ದಂಗೆ ಡೆಲಿವರ್ ಆಗಿಬಿಡ್ತು. ಅದು ಬ್ಲೂ ಕಲರ್ ಬಿಟ್ಬಿಟ್ಟ ಹುಡುಗ. ಬ್ಲೂ ಕಲರ್ ಐತೆ, ಇದೇನು ಹಿಂಗೆ ಐತೆ ಅಂದರೆ ಬಾಬಾಜಿ ಹೇಳ್ಬಿಟ್ಟಾನೆ, ಬ್ಲೂ ಕಲರ್ ಐತೆ, ಏನಾಗೋದಿಲ್ಲ, ಹಾಸ್ಪಿಟಲ್ಗೆ ಹೋಗೋದು ಬೇಕಾಗಿಲ್ಲ ಅನ್ಕಸ ಅಂತ ಹೇಳ್ಯಾರ ಅವರು. ಆದರೆ ಕೂಡ ಅವರು ನಮ್ಮ ಕರ್ನೂಲ್ ಹತ್ರ ಒಂದು ವಿಲೇಜ್ ನಮ್ಮದು, ಕರ್ನೂಲ್ಗೆ ಕರ್ಕೊಂಡು ಹೋಗೋರು. ಕರ್ನೂಲ್ ಡಾಕ್ಟರ್ ತಲ್ಲಿ ಹೋಗಿಲ್ಲ, ಅದು ಬ್ಲೂ ಕಲರೆಲ್ಲ ಚೇಂಜ್ ಆಗಿಬಿಟ್ಟತೆ. ಅವ್ರಿಗೆ ಆಶ್ಚರ್ಯ ಆಗ್ಬಿಟ್ಟತೆ. ಡೆಲಿವರಿ ನಾರ್ಮಲ್ ಆಗ್ತದೆ ಅಂದರೆ ಕೂಡ ನಾವು ಕರ್ಕೊಂಡೋಗ್ವಿ, ಮತ್ತು ಬ್ಲೂ ಕಲರ್ ಕೂಡ ಚೇಂಜ್ ಆಗ್ತದೆ ಅಂತ ಕರ್ಕೊಂಡೋಗ್ವಿ. ಏನೋ ಸತ್ಯ ಐತೆ ಇದರಲ್ಲಿ ಅನ್ಕಸಂತ ಅವರು ಅಂದ್ಕೊಂಡಾರ. ಅದಾಯಿತು. ನಾವು ಮತ್ತೆ ಈ ಹುಡುಗ ಮತ್ತೆ ಎದಕ್ಕೆ ಹುಟ್ಟಾನೆ ಇದು ಭೂಮಿ ಮೇಲೆ, ಏನು ಕಾರಣ ಐತೆ ಅಂತ ನಾವು ಧ್ಯಾನಕ್ಕೆ ಕುಂತ್ಕೊಂಡ್ವಿ. ಆ ಹುಡುಗ ಏನಂತ, ಬ್ಲೂ ಕಲರ್ ಅಂದರೆ ಅವನು ಪಾಯ್ಜಮ್ ಕುಡಿದು ಸತ್ತೋಗ್ಯಾನ ಅವನು. ಅದು ಬ್ಲೂ ಕಲರ್, ಅದು ಎಲ್ಲ ಮೈಯೆಲ್ಲ ಸ್ಪ್ರೆಡ್ ಆಗಿಬಿಟ್ಟತ್ತಲ್ಲ, ಅದು ಬ್ಲೂ ಕಲರ್ ಬಂದ್ಬಿಟ್ಟದೆ. ಆಮೇಲೆ ಇದು ಎದಕ್ಕೆ ಬಂದಾನ, ಮತ್ತು ಈ ಕುಟುಂಬದಲ್ಲೇ ಎದಕ್ಕೆ ಬಂದಾನ ಅಂದರೆ ಅವನಿಗೆ ಒಂಥರ ಪ್ರೇಮ ಪ್ರೀತಿ ಇನ್ನೂ ಸ್ವಲ್ಪ ಇದಾಗಿಲ್ಲ, ತೀರಿಲ್ಲಂತ ಅವನಿಗೆ. ಅದಕ್ಕೋಸ್ಕರ ಬಂದೀನಿ. ಮತ್ತೆ ಎದಕ್ಕೆ ಬಂದು ಮತ್ತೆ ಇಲ್ಲಿ ಅಂದರೆ, ನಾನು ಅಜ್ಞಾನದಿಂದ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಟಿನಿ. ಇವಾಗ 10 ಮಂದಿಗೆ ಉಪಯೋಗ ಮಾಡಬೇಕು ಅಂತ ನಾನು ಭೂಮಿ ಮೇಲೆ ಮತ್ತೆ ಜನ್ಮ ತಗೊಂಡಿನಿ ಅಂತ ಹೇಳಿದ್ರು. ನಮಗೆ ಎಷ್ಟು ಅಂದರೆ ನಿಜವಾಗ್ಲೂ ಇಷ್ಟು ಧ್ಯಾನದಲ್ಲಿ ಕೂಡ ಹಿಂಗೈತಾ ಅಂತ ನನಗೆ ಆಶ್ಚರ್ಯ ಆಗ್ಬಿಡ್ತು. ನನಗೆ ಎಷ್ಟು ಆನಂದ ಅಂದರೆ ಅಷ್ಟು ಆನಂದ. ಇವಾಗ ಅವನಿಗೆ 10ನೇ ಕ್ಲಾಸ್. ಇವನು ಯಾರು ಹೇಳಿದ್ರೆ ಕೂಡ ನಮ್ಮಂಗಿಲ್ಲ, ಇವಾಗ ಧ್ಯಾನದಲ್ಲಿ ಹಿಂಗಿರ್ತಾವ ಅನ್ಕಸಂತ. ಎಷ್ಟು ಸತ್ಯ ಅಂದರೆ ಅಷ್ಟು ಸತ್ಯ. ನೀವು ನಂಬಲಿ ಬಿಡಲಿ, ನಮಗೆ ಅಷ್ಟು ಸತ್ಯ ಐತೆ ನಿಜವಾಗ್ಲೂ. ಅದು ನಾನು ಇವಾಗ ಕೂಡ ನಾವು ಇದು ಮಾಡ್ಕೊಂಡ್ರೆಗಿನ ಅವನು ಹೆಂಗೆ ಸತ್ತೋಗ್ಯಾನೋ ಅದೇ ಲಕ್ಷಣಗಳು, ಅವೇ ಕಿವಿ, ಅವೇ ಮೂಗು, ಎಲ್ಲ ಅದೇ ಥರ. ಸ್ವಲ್ಪ ಕಲರೊಂದು ಚೇಂಜ್ ಇದ್ದಾನೆ ಅವನು. ಅಷ್ಟು ಸತ್ಯ ಅಂದರೆ ಅಷ್ಟು ಸತ್ಯ. ನನಗೆ ಅಷ್ಟು ಇತ್ತು. ಯಾರನ್ನ ಸತ್ತೋಗಿದ್ರೆ ನಾನು ಹೋಗಿ ಭಯ ಬಿದ್ದುಬಿಡ್ತಿದ್ದೆ. ಅಪ್ಪ ಸತ್ತೋಗ್ಬಿಟ್ಟಾರ ಅಂತ ರಾತ್ರೆಲ್ಲ ನಿದ್ದೆ ಮಾಡ್ತಿದ್ದಿಲ್ಲ. ಅಷ್ಟು ಭಯ ಅಂದರೆ ಅಷ್ಟು ಭಯ, ಏನೇನೋ ಬರ್ತಾವಂತ ಭಯ. ನಾನು ಫಸ್ಟಿಗೆ ಧ್ಯಾನ ಕೊಡ್ಬೇಕಂದ್ರೆ ಏನೇನೋ ಬರ್ತಾವಂತ ಭಯ. ಯಾರನ್ನ ಬಗ್ಲಿಗಿದ್ರೆ ಧ್ಯಾನ ಮಾಡ್ತಿದ್ದೆ, ಇಲ್ಲಿದ್ರೆ ಧ್ಯಾನ ಮಾಡ್ತಿಲ್ಲ. ಅಷ್ಟು ಭಯ, ಅಷ್ಟು ಅಂದರೆ ಅಷ್ಟು ವಿಪರೀತమైన ಭಯ. ನನಗೆ ಧ್ಯಾನ ಮಾಡ್ತಾ ನನಗೆ ಗೊತ್ತಾಗ್ಬಿಡ್ತು. ಶರೀರ ಇದ್ದಾಗ ಇಲ್ಲಿ ಬಾ ಮೇಡಮ್ ಅಂತ ಹೇಳಿದೆ. ಶರೀರ ಬಿಟ್ಟ ಮೇಲೆ ಎಷ್ಟು ಭಯ, ಯಾಕೆ ಭಯ ಬಿಡಬೇಕು ಅಂತ ನನಗೆ ಅಷ್ಟು ಧ್ಯಾನದಲ್ಲಿ ಅಷ್ಟು ಧೈರ್ಯ ಬಂದ್ಬಿಡ್ತು. ಅಂದರೆ ಇವಾಗ ಎಲ್ಲೇನ ಸತ್ತೋದ್ರೆ ಕೂಡ ಅಲ್ಲಿ ಹೋಗಿ ಅವ್ರ ಹತ್ರ ಹೋಗಿ ಧ್ಯಾನ ಮಾಡಿ ಬಂದ್ಬಿಡ್ತೀವಿ. ಅಷ್ಟು ಅಂದರೆ ಅಷ್ಟು ಭಯ ಹೋಗ್ಬಿಡುತ್ತೆ. ಎಷ್ಟಂದರೆ ಕತ್ಲಾದರೆ ಎಷ್ಟು ಭಯ, ಗಿಡ ಸ್ವಲ್ಪ ಏನನ್ನ ಅಲ್ಲಾಡ್ಬಿಟ್ರೆ ಭಯ, ಅಷ್ಟು ಭಯ ಇತ್ತು. ಈ ಧ್ಯಾನದಿಂದ ಅದು ಭಯನೇ ಹೋಗ್ಬಿಟ್ಟತೆ ಅಷ್ಟು. ನನಗೆಷ್ಟು ಜಾಸ್ತಿ ಅಂದರೆ ಕೋಪ ಇತ್ತು, ಒಂಥರ ಏನೋ ಈರ್ಷೆ ಇದ್ದಂಗೆ. ಅವೆಲ್ಲ ಯಾರನ್ನೇನಂದರೆ ಏನೋ ಅನ್ಬೇಕು. ಅವರು ನನಗೆ ಅಂದಾರಲ್ಲ,
ನಾನು ಯಾಕೆ ಅನ್ಸ್ಕೋಬೇಕು ಹಂಗಿತ್ತು. ಯಾವಾಗ ಧ್ಯಾನ ಮಾಡ್ತಾ 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 ಏನಾದ್ರು ಕೋಪ ಹೋಯ್ತು, ಅದು ಒಂಥರ ಇದು ಸಹನ ಬಂದ್ಬಿಡ್ತು. తర్వాత ಆಮೇಲೆ ನನಗೆ ಎಷ್ಟಂದರೆ ಇವೆಲ್ಲ ದುಃಖ ಅಂದ್ರೆ ಏನನ್ನ ಯಾರನ್ನಂದ್ರೆ ಅಷ್ಟು ದುಃಖ ಅಂದರೆ ಅಷ್ಟು ದುಃಖ. ಇನ್ನು ಅವ್ರು ಅಂದ್ರಲ್ಲ ಅಂತ ಇವಾಗ ಯಾರನ್ನ ಇವಾಗ ಧ್ಯಾನಕ್ಕೆ ಬಂದಮೇಲೆ ಯಾರನ್ನ ಏನನ್ನಲಿ ನಾನು ಏನು ಅನ್ಸಂಗಿಲ್ಲ, ನಗು ಬಂದ್ಬಿಡ್ತತೆ. ಅವ್ರಿಗೆ ಏನೋ ಗೊತ್ತಿಲ್ಲದಾಗ ಅಂದಾರ, ಅವ್ರಿಗೆ ತಿಳಿಯಂಗಿಲ್ಲ ಅಂದಾರ ಅಂತ ನಾನು ಇದು ಮಾಡ್ಕೊಂಬಿಡ್ತೀನಿ. ನಿಜವಾಗ್ಲೂ ಅಂದರೆ ಧ್ಯಾನ ಅಂದರೆ ನನಗೆ ಪುನರ್ಜನ್ಮ ಕೊಟ್ಟಿದ್ದು. ನನಗೆ ಇಲ್ಲಿದ್ರಿಗಿನ ಈ ಪತ್ರಿಸಾರಿ ಇಲ್ಲಿದ್ರಿಗಿನ ನಾನು ಯಾವಾಗೋ ಇದಾಗೋದು ಎಷ್ಟಂದರೆ ನನಗೆ ಎಷ್ಟು ಧೈರ್ಯ ಅಂದರೆ ಅಷ್ಟು ಧೈರ್ಯ. ಇವಾಗ ನನಗೆ ಅಷ್ಟು ಸಾಯಂಕಾಲ 7 ಗಂಟೆ ಆದರೆ ಕೂಡ ನನ್ನ ಕತ್ಲಾತ್ರೆಗಿನ ಅಷ್ಟು ಭಯ ಬಿದ್ದು ಬಿಡ್ತಿದ್ದೆ. ಇವಾಗ ನಾನು 3 ಗಂಟೆಗಾಗಲಿ 2 ಗಂಟೆಗಾಗಲೂ ಎದ್ದೋಗ್ಬಿಡ್ತೀನಿ. ಇವಾಗ ಅಷ್ಟು ಧೈರ್ಯ ಅಂದರೆ ಅಷ್ಟು ಧೈರ್ಯ ಈ ಧ್ಯಾನ ಮಾಡಿದಾಗಿನಿಂದ. ಎಷ್ಟು ಶಕ್ತಿ ಎಷ್ಟು ಪವರ್ ಅಂದರೆ ಇವಾಗ ಧ್ಯಾನ ಮಾಡಿದ್ರೆ ಆ ಟೇಸ್ಟ್ ಗೊತ್ತಾಗ್ತದೆ, ಇಲ್ಲಿದ್ರೆಗಿನ ಗೊತ್ತಾಗೋದಿಲ್ಲ. ಅಷ್ಟು ಅದ್ಭುತ ಅಂದರೆ ಅದ್ಭುತ. ನಾನ್ ವೆಜ್ ತಿಂತಿದ್ವಿ. ಅವಾಗ ಧ್ಯಾನಕ್ಕೆ ಬಂದ್ವಿ ಎಲ್ಲರೂ. ನಾವು ನಾನ್ ವೆಜ್ ಕೂಡ ಬಿಟ್ಬಿಟ್ವಿ, ಮಾಡೋಂಗಿಲ್ಲ. ನಾವು ಏನು ಇದು ಮಾಡೋಂಗಿಲ್ಲ, ನಮ್ಮ ಮನೇಲಿ ಕೂಡ ಯಾರು ತಿನ್ನೋಂಗಿಲ್ಲ. ಅಷ್ಟು ಇದೈತೆ ಇದು. ಅಂದರೆ ಇನ್ನೊಂದು ಅಂದರೆ ನಮ್ಮ ಮನೇಲಿ ಒಂದು ಇದಿತ್ತು. ಅದು ಯಾವುದು, ನಮ್ಮದು ದೊಡ್ಡದು ಧ್ಯಾನಕ್ಕೆ ಬಂದ ಮೇಲೆ ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಯಾಕಂದರೆ ನಮ್ಮದೆಲ್ಲ ಲಾಸ್ ಆಗಿಬಿಟ್ಟಿತ್ತು. ಧ್ಯಾನ ಮಾಡ್ತಾಯಿದ್ದೀನಿ ಫಸ್ಟಾಗೆ 3 ತಿಂಗಳು 4 ತಿಂಗಳಾಗಿತ್ತು. ನಮ್ಮದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಪ್ರಾಬ್ಲಮ್ ಇದ್ದಾಗ ನಮ್ಮದು ದೊಡ್ಡ ಸಾಲ ಆಗಿಬಿಟ್ಟಿತ್ತು. ಏನಪ್ಪ ಏನು ಮಾಡಬೇಕು, ಇಷ್ಟು ಪ್ರಾಬ್ಲಮ್ ಆಗೈತಲ್ಲ, ಇವತ್ತೇನಾಗ್ತತೆ ನಾಳೆ ಏನಾಗ್ತತೆ ಅಂತ ಅನ್ಕೊತಿದ್ವಿ. ಒಂದು ದೊಡ್ಡದು ಬಿಲ್ಡಿಂಗ್ ಇತ್ತು, ಸೇಲ್ ಮಾಡ್ಬೇಕಂದ್ರೆ ಕೂಡ ಸೇಲ್ ಆಗೋದಿಲ್ಲ. ನಮ್ಮದಂತೂ ಸಾಲ ಐತೆ, ಏನು ಮಾಡಬೇಕು ಅಂತ ಒಂದು ದಿವಸ ಬೇಜಾರಾಗಿ ಧ್ಯಾನ ಕೂತ್ಕೊಂಡ್ಬಿಡ್ತೀನಿ. ಎಲ್ಲರೂ ಯೋಗಿಗಳೆಲ್ಲ ಬಂದು ಅವರು ಮಾತಾಡ್ತಾ ಇದ್ದಾರೆ, ಇವರು ಡೇಂಜರ್ನಾಗ ಇದ್ದಾರಾ, ಇವ್ರನ್ನೂ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಇವರು ಲೋಕ ಕಲ್ಯಾಣಕ್ಕೆ ಮಾಡ್ತಾಯಿದಾರ, ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನನಗೆ ಅನ್ನಿಸ್ತು, ಏನಪ್ಪ ನಮ್ಮ ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗ್ತದೆ ಅನ್ಕೊಂತಿದ್ದೆ. ನಿಜವಾಗ್ಲೂ ಅಂದರೆ ಅವರು 16 ದಿವಸ ಆದಮೇಲೆ ನಮ್ಮದು ಪ್ರಾಬ್ಲಮ್ಮು ಅಲ್ಲಿ ಬಿಲ್ಡಿಂಗ್ ಸೇಲ್ ಆಗ್ತು, ಎಲ್ಲ ನಮ್ಮದು ಪ್ರಾಬ್ಲಮೆಲ್ಲ ಸೇಲ್ ಆಗಿಬಿಡ್ತದೆ, ಪ್ರಾಬ್ಲಮೆಲ್ಲ ಸಾಲ್ವ್ ಆಗಿಬಿಡ್ತು. ನಿಜವಾಗ್ಲೂ ಎಷ್ಟು ಅಂದರೆ ಅಷ್ಟು ಅದ್ಭುತ ಅಂದರೆ ಅಷ್ಟು ಅದ್ಭುತ. ಮಿರಾಕಲ್ ಅಂದರೆ ಮಿರಾಕಲ್. ಅಷ್ಟು ಇದಾಗ್ಬಿಟ್ಟಿತ್ತು ನಮ್ಮದು. PMC ಚಾನಲ್ಗೆ ಈ ಕಡೆ ಇಲ್ಲಿ ಬಂದಿದ್ದೆ ಮಾಸ್ಟರ್ಗೆ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.